ಬಿಡಿಸ್ರಿಪ್ಪ, ಟೈಮ್ ಕೊಟ್ಟದ, ಬಿಡಿಸ್ರಿ, ಚೆನ್ನಾಗಿ ಬಿಡಿಸ್ರಿ ಅದನ್ನ ನೋಡ್ರಿ, ಸೀದಾ ತಿಳ್ಕೊರಿ ಅದನ್ನ. ಎಲ್ಲರೂ ವಿಡಿಯೋದ ಕಡೆ ನೋಡ್ರಿ. ಇಲ್ಲಿ ಸಜಾತಿದಿಂದ ಆಮೇಲೆ ವಿಜಾತಿ ಉತ್ತರ ಕಂಡಿಡಿ. ನಾನು ಮೊದಲು ಸಜಾತಿನೂ ತಗೋಬೋದು, ವಿಜಾತಿನೂ ಮಾಡ್ಬೋದು. ವಿಜಾತಿ ಅಂದ್ರೆ ಏನು ಅದು ನಾ ತಿಳಿಸ್ತೀನಿ. ಒಂದು ಶಾಲೆ ಹಾಕಿ ಟೀಮಿನವರು 12 ಆಟಗಳನ್ನು ಗೆದ್ದು 3 ಆಟಗಳನ್ನು ಸೋತರು. ಅವನ ಗೆದ್ದ ಆಟಗಳನ್ನು ಶೇಕಡ ಎಷ್ಟು ಅಂತ ಕೇಳ್ತಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ನೀವು ಗಡಿಬೇಡಿಯಾಗಿ ಲೆಕ್ಕ ತಪ್ಪುದು ಎಲ್ಲಿ ಅನ್ನೋದು ಹೇಳತ್ತಂತ ನಾನು ನಿಮಗೆ. ಎಲ್ಲಿ ತಪ್ತಾವ ಗಣಿತ ಅನ್ನೋದು ಹೇಳತ್ತಂತ ನಾನು. ಶೇಕಡ ಅಂದರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಶೇಕಡ ಅಂದರೆ ಹೆಂಗೆ ತಕ್ಕೋತೀರಿ ಅದನ್ನ ಅರ್ಥ ಸರಿಯಾಗಿ ಮಾಡ್ಕೊಂಡು ಬಿಟ್ರೆ ಮುಂದಿನ ಗಣಿತಗಳು ತಾಂಬರ್ತಾವೆ. ಇವೆಲ್ಲ ಸೈನ್ಸ್ ಸ್ಕೂಲ್ದಾಗ ನೋಡೋದೇ ಬೀಳ್ತಕ್ಕಂಥ ಗಣಿತಗಳು ಇವು. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾವಾಗಲಾದ್ರೆ ಶೇಕಡ ಗೆದ್ದದ್ದೇ ಕೇಳಿ ಸೋತದ್ದೇ ಕೇಳಿ, ಒಟ್ಟು ಆಟಗಳಿಗೆ ಇರ್ತದೆ. ಅವ ಗೆದ್ದದ್ದು ತೆಗೆದನು ಒಟ್ಟು ಆಟಗಳು. ಒಟ್ಟು ಆಟಗಳಂದ್ರೆ ಗೆದ್ದ ಆಟಗಳು ಸೋತ ಆಟಗಳನ್ನು ಕೂಡಿಸಿದ್ರೆ ಒಟ್ಟು ಆಟಗಳು ಬರ್ತಾವೆ. ಅದಕ್ಕೆ ಹಂಗೆ ಕೇಳಿರ್ತಾನ. ಒಟ್ಟು ಆಟಗಳು ನೋಡ್ರಿ, ಗೆದ್ದ ಆಟಗಳ ಸಂಖ್ಯೆ ಬರಬರಿ ಬರ್ಕೋಬೇಕು. ಹಿಂಗೆ ಗೆದ್ದ ಆಟಗಳ ಸಂಖ್ಯೆ ಬರೋಬ್ಬರಿ 12. ಸೋತ ಆಟಗಳ ಸಂಖ್ಯೆ ಬರೋಬ್ಬರಿ 3. ಕಡ್ಡಾಯವಾಗಿ ಒಟ್ಟು ಆಟಗಳನ್ನು ನೀವು ತಕ್ಕೋಬೇಕು. ಒಟ್ಟು ಆಟಗಳ ಸಂಖ್ಯೆ ತಕ್ಕೋಬೇಕು. ಯಾವಾಗಲಾದರೂ ಅರ್ಥ ಮಾಡ್ಕೊ, ಒಟ್ಟು ಆಟಗಳಿಗೆ ಇರ್ತದದು ಬರೋಬ್ಬರಿ 15 ಆಟಗಳು. 15ಕ್ಕೆ 12 ಗೆದ್ದದ್ದು 100ಕ್ಕೆ ಎಷ್ಟು? ಗೆದ್ದದ ಪ್ರಮಾಣ ಕೇಳಿದಂದ್ರೆ ಏನು ಮಾಡಬೇಕು? 15 ಆಟಗಳಿಗೆ 12 ಗೆದ್ದಾರ, 100ಕ್ಕೆ ಎಷ್ಟು ಗೆದ್ದಾರ? ಯಾವುದೇ ಒಂದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. 15 ಆಟಗಳು ಒಟ್ಟು ತಕ್ಕೊಳ್ಳೇಬೇಕು ನೀವು. ಶೇಕಡಾದಾಗ ಒಟ್ಟು ಆಟಗಳನ್ನು ತಕ್ಕೋಬೇಕು, ನೆನ್ಪಿಟ್ಕೊಡ್ರಿ ನೀವು. ಒಟ್ಟು ಆಟಗಳು ಎಷ್ಟು? 15 ಆಟಗಳಿಗೆ 12 ಗೆದ್ದಾರೆ. ಸೋತದ ಶೇಕಡ ಎಷ್ಟು? 15 ಆಟಗಳಿಗೆ 3 ಆಟಗಳು ಸೋತಾರ. ಕೇಳಿದ್ದೆ ನಾವು ಗೆದ್ದದು 15 ಆಟಗಳಿಗೆ ಬರೋಬ್ಬರಿ 12 ಗೆದ್ದ ಆಟಗಳು. ಶೇಕಡ ಅಂದರೆ ಎಷ್ಟು ಹಚ್ಕೋಬೇಕು? 100ಕ್ಕೆ. ಶೇಕಡ 100 ಆಟಗಳಿಗೆ ಬರೋಬ್ಬರಿ ಎಷ್ಟು? 100 ಗುಂಡ್ಲೆ 12 ಸರ್ವಾಸ ಬಾಗಿಲೆ 15. 5 3 5 20, 3 1 3 4 ಬರೋಬ್ಬರಿ 24 80 ಶೇಕಡ ಗೆದ್ದಂಗೆ. ಆನ್ಸರ್ ಇಸ್ ಈಕ್ವಲ್ ಟು ಶೇಕಡ 80 ಅವರು ಗೆದ್ದಾರ. ಅದಕ್ಕೆ ಉತ್ತರ ಹಾಕ್ರಿ ABCDದಾಗ. ರಮಾಳ ತಿಂಗಳ ಸಂಬಳ ರೂಪಾಯಿ 3,000. ಅವಳಿಗೆ ವಾರ್ಷಿಕವಾಗಿ ಸಂಬಳ ಬಡ್ತಿ 2.1 ಸಿಗುತ್ತದೆ. ಬಡ್ತಿಯ ನಂತರ ಅವಳ ಸಂಬಳ ಎಷ್ಟು ಅಂದ್ರೆ, ಮೊದಲು ನೀವು ಭಿನ್ನ ರಾಶಿ ಒಳಗದ ಅಂದ್ರೆ ಆಕೆ ಬಡ್ತಿಯ ಸಂಬಳ ಹೆಚ್ಚಾಗ್ಯದ. 100ಕ್ಕೆ ಎಷ್ಟಾಗ್ಯದ? 2.1 ಹೆಚ್ಚಾಗ್ಯದ. ಆಮೇಲೆ 3,600ಕ್ಕೆ ಎಷ್ಟು ಹೆಚ್ಚಾಯ್ತು? ತಕ್ಕೋರಿ ಅದನ್ನು. ಆಮೇಲೆ ಆಕೆ ಪಡೆಯುವ ನಂತರ ಅವಳ ಸಂಬಳ ಬರೋಬ್ಬರಿ ಮೂಲ ಸಂಬಳ ಪ್ಲಸ್ ಬಡ್ತಿ, ಒಟ್ಟು ಬಡ್ತಿ ಹಣ ಕೂಡ್ಸೊಂಡ್ರೆ ಆಕೆ ಈ ತಿಂಗಳ ತೆಗೆದುಕೊಳ್ಳುವಂಥ ಸಂಬಳ ಬರ್ತದೆ. ಇಷ್ಟು ಹೇಳಿದ್ರೆ ಯಾರು ಮಾಡ್ತೀರಿ ಮಾಡ್ರಿ, ನಾ ಮಾತು ತಿಳಿಸ್ತೀನಿ. ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿ ನೋಡ್ರಿ. ಈಗ ಈ ಸಂಬಳ 100 ಅಂತ ತಿಳ್ಕೊರಿ. 100 ಸಂಬಳ ಇದ್ದಾಗ ಸರಳ ಮೊದಲಿನಂಗೆ ಅಲ್ಲಿ ಸ್ವಲ್ಪ ರೀತಿ ಕಡಿಮೆ ಮಾಡಿದ್ನ. 100 ಸಂಬಳಕ್ಕೆ ಬರೋಬ್ಬರಿ 2 4 1 5 2 ರೂಪಾಯಿ ಹೆಚ್ಚಳ. ರೂಪಾಯಿ ಬಡ್ತಿ ಅಂದ್ರೆ ಹೆಚ್ಚಿನ ಹಣ.
ಬಡ್ತಿ. ಆಮೇಲೆ 3,600 ರೂಪಾಯಿ ಸಂಬಳಕ್ಕೆ ಎಷ್ಟು ಸಿಗ್ತದೆ ರೊಕ್ಕ ಮೊದಲು ನೋಡ್ಬೇಕು. ಹೆಚ್ಚಳ ತಕ್ಕೋಬೇಕು. 3,600 ಗುಂಡ್ಲೆ 5 ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 2 ನೋಡಿ. ಇವೆರಡು ಪೂಜವಾದು, ಇವೆರಡು ಪೂಜವಾದು. 2 ಒಂದಲೇ 2 18 18 90. ಬಡ್ತಿ ಎಷ್ಟಾಯ್ತು? 90 ಆಯ್ತು. ಇನ್ನು ಅವಳು ಪಡೆಯೋ ಸಂಬಳ ಬರೋಬರಿ. ಬಡ್ತಿ ಸಿಕ್ಕ ನಂತರ ಸಿಗುವ ಸಂಬಳ ಬರೋಬರಿ. ಮೂಲ ಸಂಬಳ ಪ್ಲಸ್ ಬಡ್ತಿ ಅಂದರೆ ಬಡ್ತಿಯ ಹಣ, ಬತ್ತಿ ಹಣ ಅಂತ. ಬಡ್ತಿಯ ಹಣ ಶಬ್ದ ಅರ್ಥ ಮಾಡ್ಕೋಬೇಕು ಇವತ್ತು. ಬಡ್ತಿ ಹಣ ಅಂದರೆ ಹೆಚ್ಚು ಮಾಡ್ಯಾರ ಅಂತ. ಮೂಲ ಸಂಬಳ 3,600, ಬಡ್ತಿ ಹಣ 90 ಬರೋಬ್ಬರಿ 3,690 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 3,690 ರೂಪಾಯಿ. ಬಿಡಿಸ್ಕೊಡ್ರಿ, ಚೆಂದಂಗೆ ನೋಡ್ಕೊರಿ. ಇಂಥ ಮಾದರಿ ಬಂದಾಗ ನೀವು ಮಾಡಬೇಕಾಗ್ತದ. ಚೆಂದಂಗೆ ತಿಳ್ಕೊಬೇಕು. ಗೆದ್ದಾಟ ಸೋತಾಟ ಒಂದು ಮಾದರಿ ಕೊಡ್ತದ, ಮಾಡ್ರಿ, ಚೆಂದಂಗೆ ಮಾಡಿ.